ಧರ್ಮಸ್ಥಳದ ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಮಾಹಿತಿ ಹೊರಬೀಳ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರೋದು ಸುಳ್ಳು. ಹೀಗಂತ ಮಂಡ್ಯದಲ್ಲಿ ಆ ಮಾಸ್ಕ್ ಮ್ಯಾನ್ನ ಸ್ನೇಹಿತ ರಾಜು ಎನ್ನುವರು ಹೇಳಿಕೆ ಕೊಟ್ಟಿದ್ದಾರೆ. ಶವ ಹೂತಿಟ್ಟ ಬಗ್ಗೆ TV9ಗೆ ರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ. ಅಲ್ಲಿ ಶವ ಹೂತ್ ಹಾಕಿದ್ರೆ ಸಿಕ್ಬೇಕಿತ್ತಲ್ವಾ? ಮಾಸ್ಕ್ ಹಾಕಿರುವ ವ್ಯಕ್ತಿ ನಾನು, ಅಕ್ಕಪಕ್ಕದ ಮನೆಯವರು. ನಾನಿದ್ದಾಗ ನೋಡಿದ್ದು ಕೇವಲ 2 ಶವ ಮಾತ್ರ ಅಂತ ಆ ಮಾಸ್ಕ್ ಮ್ಯಾನ್ ದೂರುದಾರ ಆಗಿರುವಂತಹ ವ್ಯಕ್ತಿಯ ಸ್ನೇಹಿತ ರಾಜು TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 2 ಶವ ಏನು ಪತ್ತೆಯಾಗಿತ್ತು ಅಂತ ಮಾತಾಡಿದ್ದಾರೆ. ಒಂದು ಗಂಡು, ಇನ್ನೊಂದು ಹೆಣ್ಣಿನ ಮೃತದೇಹ. ಅದನ್ನು ನೋಡಿದ್ವಿ. ಆ 2 ಶವಗಳು ಕೊಳೆತ ಸ್ಥಿತಿಯಲ್ಲಿ ಇದ್ವು ಅಂತ ರಾಜು ಹೇಳಿಕೆ ಕೊಟ್ಟಿದ್ದಾರೆ. ಪತ್ತೆಯಾಗಿದ್ದ ಆ 2 ಶವಗಳನ್ನ ನಾನು ಹೂತ್ ಹಾಕಲಿಲ್ಲ. ಮರದಿಂದ ಇಳಿಸಿ ನದಿಯಲ್ಲಿದ್ದನ್ನ ತೆಗೆದು ವೈದ್ಯರಿಗೆ ಕೊಟ್ಟಿದ್ದೆ. ಆ ವೇಳೆ ಮಾಸ್ಕ್ ಮ್ಯಾನ್ ಮತ್ತವರ ಅಣ್ಣ ಎಲ್ಲಾ ಜೊತೆಗಿದ್ರು ಅಂತ ಅಂದು ಆದದ್ದೇನು ಅನ್ನೋದನ್ನ ವಿವರಿಸಿದ್ದಾರೆ ಮಾಸ್ಕ್ ಮ್ಯಾನ್ ಸ್ನೇಹಿತ ರಾಜು. ಮಂಡ್ಯದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜು. ಅವರನ್ನ SIT ಕೂಡ ವಿಚಾರಣೆ ಕರೆದಿತ್ತು. ವಿಚಾರಣೆ ಮಾಡಿ ಹೇಳಿಕೆಯನ್ನ ಪಡೆದಿದೆ. ಈಗ ಮಾಧ್ಯಮಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರಾಜು TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದೂರುದಾರ ಮಾಸ್ಕ್ ಮ್ಯಾನ್ SITಗೆ ಹೋಗಿ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿ ತಾನು ನೂರಾರು ಶವಗಳನ್ನ ಹೂತಿದ್ದಾಗಿ ಹೇಳಿಕೆ ಕೊಟ್ಟ. ಅದನ್ನಾಧರಿಸಿ ತನಿಖೆಯನ್ನು ಶುರು ಮಾಡಿತು SIT. ಈಗಾಗಲೇ 17ಕ್ಕೂ ಹೆಚ್ಚು ಜಾಗಗಳಲ್ಲಿ ಶೋಧ ಕಾರ್ಯ ಕೂಡ ನಡೆದಿದೆ. ಈ ಮಧ್ಯೆ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಇದರ ಜೊತೆಗೆ ಆ ಕಾಲದಲ್ಲಿ ಯಾರೆಲ್ಲ ಈ ಕೆಲಸವನ್ನ ಮಾಡಿದ್ರು, ತಂಡದಲ್ಲಿದ್ರು, ಅದಕ್ಕೆ ಸಂಬಂಧಪಟ್ಟವರನ್ನ ಕೂಡ ಕರೆದು ವಿಚಾರಣೆಯನ್ನ ನಡೆಸಿರುವಂತದ್ದು SIT. ಅಂತಹ ವ್ಯಕ್ತಿಯಲ್ಲೊಬ್ರು ರಾಜು, ಈ ಮಾಸ್ಕ್ ಮ್ಯಾನ್ನ ಸ್ನೇಹಿತ, ಅವರ ಜೊತೆ ಕೆಲಸ ಮಾಡಿದಂಥವ್ರು. ಅವರು ಈಗ TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮಾಸ್ಕ್ ಹಾಕಿರುವ ವ್ಯಕ್ತಿ ಮತ್ತು ನಾನು ಅಕ್ಕಪಕ್ಕದ ಮನೆಯವರು. ಅಂದ್ರೆ ಆಗ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. 2 ಶವ ಮಾತ್ರ ಹೂತು ಹಾಕಿದ್ದು. ಮಾಸ್ಕ್ ಹಾಕೊಂಡಿರೋನು ಹೇಳ್ತಾ ಇರೋದೆಲ್ಲ ಸುಳ್ಳು. ದುಡ್ಡಿನ ಆಸೆಗೆ ಅವನು ಸುಳ್ಳು ಹೇಳ್ತಾ ಇದ್ದಾನೋ ಏನೋ. ದಣಿಗಳ ಮೇಲೆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಸ್ನಾನಘಟ್ಟ, ಬಾಹುಬಲಿ ಬೆಟ್ಟ, ದೇಗುಲ ಬಳಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಮಾತನಾಡಿಸಿದ್ದಾರೆ ರಾಜು ಅವರನ್ನ. ಆ ಚಿಟ್ ಚಾಟ್ ಇಲ್ಲಿದೆ. ಧರ್ಮಸ್ಥಳದಲ್ಲಿ ಶವ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಮಂಡ್ಯದ ಮೂಲದ ರಾಜು ಅನ್ನೋ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದ್ರು. ಈಗ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, SIT ಅವರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿದ್ರು, ನಿಮ್ಮನ್ನು ವಿಚಾರಣೆ ಮಾಡಿದ್ರು. ಏನು ವಿಚಾರವಾಗಿ? ಅವ್ರು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಗಿದ್ರು ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯ್ತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು. ಅದು ಅದನ್ನ ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನ ಕವರ್ ಮಾಡಿ ನಾವು ಜೀಪಲ್ಲಿ ಹಾಕಳ್ಸೋಣ ಸರ್. ನಾವು ನೀವು ಯಾವಾಗಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಲ್ಲಿ ಅದು ಈಗ 4-5 ವರ್ಷ ಮಾಡಿದ್ದೆ ಸರ್ ಅಷ್ಟೇ. ಅಲ್ಲಿ ಯಾವ ಇಸ್ವಿ? ಅದೇನು ಗೊತ್ತಿಲ್ಲ ಸರ್, ನಮ್ಗೆ ಓದೇ ಇಲ್ಲ ನಾವು. ನಮ್ಗೇನು ಸರ್ ಗೊತ್ತು. ಸುಮಾರು ಎಷ್ಟು ವರ್ಷದಿಂದ ಮಾಡಿದ್ರಿ? ಈಗ ಸರ್ ಒಂದು 10 ವರ್ಷ ಆಯ್ತು ಸರ್. ಈಗ 10 ವರ್ಷ 10 ವರ್ಷ ಆಯ್ತು ಸರ್. ಕೆಲಸ ಬಿಟ್ಟು 10 ವರ್ಷ ಆಯ್ತು ನಾನು ಕೆಲಸ ಬಿಟ್ಟೆ. ಈಗ ದಿನ ಗಮನಿಸ್ತಾ ಇದ್ರಿ, ಟಿವಿಲೆಲ್ಲ ಬರ್ತಾ ಇದೆ ಈ ಧರ್ಮಸ್ಥಳದ ವಿಚಾರವಾಗಿ. ಏನ್ ಅನ್ಸುತ್ತೆ ಇದು ನೋಡಿದ್ರೆ ನಿಮ್ಗೆ? ನನಗೆ ಸರ್ ಇದು ಇಲ್ದಿರೋದೆಲ್ಲ ಸ್ವಲ್ಪ ದನಿಗಳ ಮೇಲೆಲ್ಲ ಇದು ಮಾಡ್ತಾ ಇದಾರೆ ಸರ್. ಅದೆಲ್ಲ ತಪ್ಪಲ್ಲ ಸರ್. ಈಗ 100 ಜನ ಸುಮ್ಮನೆ ಅಲ್ಲ ಅಲ್ಲಿ ಇಲ್ಲಿ ಬಳಿತಾವ್ರೆ. ಯಾಕೆ ಸರ್ ಸುಮ್ಮನೆ? ಪಾಪ ಅವ್ರಿಗೆಲ್ಲ ಏನು ಕೆಲಸಗಳು ಇರ್ತದೆ ಏನು, ಇವರೆಲ್ಲ ಇಲ್ದಿರೋದನ್ನೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಬಂದವ್ರೆ ಮಾಸ್ಕ್ ಹಾಕೊಂಡು. ಅದೇ ಗೊತ್ತೇ. ಅವಾಗ ಗೊತ್ತಾ ನಿಮ್ಗೆ? ಅವರು ಪರಿಚಯದರ? ಪಕ್ಕದ ಮನೆ ಅವನೇ ಅಡ್ರೆಸ್ ಕೊಟ್ಟಿರೋದು ನಮ್ದು. ಅಲ್ಲಿ ಪಕ್ಕದ ನಿಮ್ ಜೊತೆಗೆ ಇದ್ರು. ಹಾ, ಈಗ ನೀವು ಅವ್ರ ಜೊತೆಗೆ ಹೋಗಿ ಶವ ಊತಾಕೋದು ಆ ಕೆಲಸ ಮಾಡ್ತಿದ್ರ ನೀವು? ಅವ್ರು ಬರ್ತಾ ಇದ್ರಲ್ಲ ನಮ್ಮ ಜೊತೆಲಿ. ನಾನು ಒಬ್ಬ ನೀರಲ್ಲಿ ಮುಳುಗಿ ಎಲ್ಲ ಹುಡುಕಿ ತಗೋಬರಕಾದದೆ. ಅವರು ಬರ್ತಾ ಇದ್ರು, ಅವ್ರ ಅಣ್ಣ ಬರ್ತಾ ಇದ್ರು. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾವು ಕಸ ಗುಡ್ಸೋದೆ ಸರ್. ಎಲ್ಲಿ? ದೇವಸ್ಥಾನ 3 ತಿಂಗಳು, ಬಾಬಳಿ ಬೆಟ್ಟ 3 ತಿಂಗಳು, ದೇವಸ್ಥಾನ ಬಾಗಿಲಲ್ಲಿ 3 ತಿಂಗಳು, ನೇತ್ರಾವತಿ ಸ್ನಾನಘಟ್ಟ 3 ತಿಂಗಳು. ಆ ಥರ ಚೇಂಜ್ ಮಾಡ್ತಾ ಹೋಯ್ತಾ ಇದ್ದೇವೆ ಸರ್. ಅವ್ರು ಈಗ ನೀವು ಹೇಳಿದ್ರೆ ಹೆಸರು ಒಬ್ರು ಮಾಸ್ಕ್ ಹಾಕೊಂಡಿರೋರು, ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ರ? ನಮ್ಮ ಜೊತೆಲೆ ಮಾಡ್ತಾ ಇದ್ದಿದ್ದು. ದೇವಸ್ಥಾನದವರೇ ಸಂಬಳ ಕೊಡ್ತಿದ್ರು? ನಮ್ಮ ಮಾಹಿತಿ ಕಚೇರಿ ದೇವಸ್ಥಾನದಲ್ಲಿ ಸಂಬಳ ಕೊಡ್ತಾ ಇದ್ದಿದ್ದು. ಯಾರು ಹೇಳ್ತಿದ್ರು ನಿಮ್ಗೆ ಶವ ಊತಾಕ್ಬೇಕು ಅಂತ ಹೇಳುವಂಥದ್ದು? ನಮ್ಮ ಮಾಹಿತಿ ಕಚೇರಿಯಿಂದ ಬಂದು ನಮ್ಗೆ ಕರೀತಾರೆ. ನಮ್ಗೆ ಕರೆದಾಗ ಆವಾಗ ಪೊಲೀಸ್ನವರು ಬರ್ತಾರೆ, ಆಮೇಲೆ ಡಾಕ್ಟರ್ಗಳು ಬರ್ತಾರೆ. ಆವಾಗ ಎಲ್ಲ ನಾವು ಹುಡುಕಿ ತೆಗೆದು ಮಾಡಿದಷ್ಟರಲ್ಲಿ ಆಂಬುಲೆನ್ಸ್ ಬರುತ್ತೆ. ಯಾರಿಗೂ ಗೊತ್ತಿಲ್ಲದೆ ನೀವು ಶವ ಊತಾಕ್ಬಿಡ್ತಿದ್ವಿ ಅಂತೆಲ್ಲ ಚರ್ಚೆಗಳು ಮಾತಾಡ್ತಾ ಇದಾರೆ. ಎಲ್ಲರಿಗೂ ಗೊತ್ತಿದೆಯಾ ಇದು? ಜೀಪ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾರೆ ಸರ್. ಅಲ್ಲಿ ಆ ಸ್ನಾನ ಮಾಡೋರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾರೆ. ಆ ವಾಸನೆ ಯಾರು ನಿಂತ್ಕೋಕಿಲ್ಲ ಅಲ್ಲಿ. ಈಗ ಅವ್ರು ಹೇಳ್ತಾರೆ 100 ಶವಗಳನ್ನ ಊತಾಕಿದೀನಿ ಅಂತ. ಎಲ್ಲಿ ಸರ್ JCB ತೆಗಿತಾನೆ ಸರ್, ಎಲ್ಲಿ ಒಂದು ಸಿಗ್ಲಿಲ್ವಲ್ಲ.
ಇವ್ನು ಯಾಕೆ ಇಲ್ದಿರ ಸುಳ್ಳೆಲ್ಲ ಹೇಳ್ಬೇಕು? ಈ ಹೆಗಡೆ ಅಣ್ಣ ತಮ್ಮದಿರು ಪಾಪ ಯಾಕೆ ಸರ್ ಇದೆಲ್ಲ ಇದು ಮಾಡಬೇಕು? ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ತಗೊಬಂದ್ನಲ್ಲ ಈಗ, ಇದೆಲ್ಲ ತಪ್ಪಲ್ವಾ ಸರ್? ಇದು ಯಾಕೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ? ಅದೇನೇನು ಸರ್ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ ಸರ್. ನಿಮ್ಮನ್ನ ಏನೇನು ಕೇಳಿದ್ರು ಪೊಲೀಸ್ನವರು? ಅಲ್ಲಿ ಹೋಗಿದ್ರಲ್ಲ, ಏನೆಲ್ಲ ಕೇಳಿದ್ರು ನಿಮ್ಗೆ? ನಮಗೆ ಕೇಳಿದ್ ಇದೆ ಸರ್, ನಾವು ಹೇಳಿದ್ನಲ್ಲ ಅದನ್ನೇ ಕೇಳಿದ್ರು, ಅದನ್ನೇ ನಾನು ಹೇಳ್ದೆ ಸರ್. ಸರ್ ನಾನು ಹೋಗಿ ಇಷ್ಟು ವರ್ಷ ಆಯ್ತು ಸರ್ ಕೆಲ್ಸಕ್ಕೆ ಹೋಗಿ, ನಮಗೆ ಒಂದು 2 ವರ್ಷ ಒಂದೊಂದು ಸಿಗ್ತಾಯಿತ್ತು ಬಾಡಿ, ನ್ಯಾಣ ಹಾಕೊಂಡಿದ್ದು ಒಂದು ಸಿಗ್ತಾಯಿತ್ತು, ಅದು ಹುಳ ಬಿದ್ದು ಇದಾಗಿತ್ತು. ಅದೊಂದು 2 ವರ್ಷ ಆದಮೇಲೆ ನೇತ್ರ ಸ್ನಾನ ಮಾಡ್ತಾರೆ ನೋಡಿ, ಅಲ್ಲೊಂದು ಸಿಕ್ತು. ಅವ್ರು ಯಾರ ಬಂದು ಹೇಳಿದ್ರು ಮಾಹಿತಿ ಕಚೇರಿ ಬಾಡಿ ಮೇಲೆ ಬಂದು ನಿಂತಿದೆ ತೆಗೀರಿ ಅಂತಂದು. ಆಮೇಲೆ ಪೊಲೀಸ್ನವರು ಇವರೆಲ್ಲ ಬಂದರು, ನಮ್ಮ ಮಾಹಿತಿ ಕಚೇರಿ ಎಲ್ಲ ಬಂದಾಗ ಮೇಲೆ ತೆಗೆದು ಮಾಡಿಸಿ ಪ್ಯಾಕ್ ಮಾಡಿ ಆಂಬುಲೆನ್ಸ್ನವ್ರು ಕೊಟ್ಟು ಕಳ್ಸ ಸರ್. ನೀವು 100 ಶವ ಊತ ಹಾಕಿದ ಸಂದರ್ಭದಲ್ಲಿ ನೀವು ಇರಲಿಲ್ವಾ? ಇಲ್ಲ ಸರ್, ಆವಾಗ ಇರಲಿಲ್ಲ ಸರ್. ನೀವು ಇದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಶವ ಊತ ಹಾಕಿದ್ರು. ಇಲ್ಲ ಸರ್, ಅದೆಲ್ಲ ಸುಳ್ಳೋದು ಸರ್, ಅದೆಲ್ಲ ಸುಳ್ಳೋದು. ಅಲ್ಲಿ ಸುಮಾರು ಪಂಚಾಯತಿ ಅವರು ಹೇಳ್ತಾರೆ ಒಂದು 250 ಶವ ಎಲ್ಲ ಮೇಲೆ. ಅದೇನು ಸರ್, ನಾವಿದ್ದಾಗ ಪಂಚಾಯತಿಯವ್ರು ಎಲ್ಲಿ ಸರ್ ಬರ್ತಾ ಇದ್ರು? ಅಲ್ಲಿ ಪಂಚಾಯತಿಯವ್ರು ಯಾರಂತ ನಮ್ಗೆ ಗೊತ್ತೇ ಇಲ್ಲ. ಒಟ್ಟಲ್ಲಿ ನಮ್ಗೆ ಬಂದ್ರೆ ಮಾಹಿತಿ ಕಚೇರಿಯವರು, ಡಾಕ್ಟ್ರು, ಪೊಲೀಸ್ನವರು ಇವರೇ ಬರ್ತಾ ಇದ್ದಿದ್ದು. ಆ ನೇತ್ರಾವತಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹೆಸರು ಬರೋದು, ಅವ್ರು ಬಿಟ್ರೆ ಯಾರು ಬರೋಲ್ಲ. ಅಲ್ಲಿ ಮತ್ತೆ ಡ್ರೈವರ್ಗಳು ಮತ್ತೆ ಅಕ್ಕಪಕ್ಕ ಸ್ನಾನ ಮಾಡಕ್ಕೆ ಬರ್ತಾರಲ್ಲ ಅವ್ರ ಹೆಸರು ಬರೋದು. ಬಂದು ನೋಡ್ಕೊಂಡು ವಾಸನೆ ಇದ್ರು ಅಂದ್ರೆ ಹೊಂಟೋಯ್ತಾರೆ ಅವರು. ನಾವು ಅಲ್ಲೇ ಪ್ಯಾಕ್ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕು ಔಷಧಿ ಹಾಕ್ಬಿಟ್ಟು ವಾಸನೆ ಇರೋದಂಗೆ ಆಂಬುಲೆನ್ಸ್ನ ಕೊಟ್ಟು ಕಳಿಸ್ಬಿಡ್ತೀನಿ. ಪೊಲೀಸ್ ಈಗ ಧರ್ಮಸ್ಥಳದಲ್ಲಿ ಒಂದಷ್ಟು ಜಾಗದಲ್ಲಿ ಗುಂಡಿ ತೆಗೆದ್ರು, ಆ ಗುಂಡಿ ತೆಗೆದ ಜಾಗದಲ್ಲೇ ನೀವು ಊತ ಹಾಕಿದ್ದ ಹೆಂಗೆ ಅಂತ? ಊತ ಹಾಕ್ಲಿಲ್ಲ ಸರ್, ನಾವು ಆಂಬುಲೆನ್ಸ್ ಕೊಟ್ಟು ಕಳಿಸ್ಬಿಟ್ಟ. ನಾವು ನೀವು ಊತ ಹಾಕಿಲ್ಲ? ಇಲ್ಲ ಸರ್, ಇಳಿಸೋದು, ಶವ ಇಳಿಸೋದು, ನದಿಯಿಂದ ಎತ್ಕೊಂಡು ಬರೋದ ಮಾತ್ರ ಅಷ್ಟೇ. ತಗೊಬಂದು ದಂಡೆ ಮೇಲೆ ಮಡಿಗೆ ಅದನ್ನ ಪ್ಯಾಕ್ ಮಾಡಿ ಅವ್ರಿಗೆ ವಾಸನೆ ಬರೋದೇ ಥರ ಪ್ಯಾಕ್ ಮಾಡಿ ಆಂಬುಲೆನ್ಸ್ಗೂ ಕೊಟ್ಟು ಕಳಿಸ್ಬಿಡ್ತೀವಿ. ನಾವು ತಗೊಂಡೋಗಿ ಅಲ್ಲಿ ಇಳಿಸ್ಬಿಟ್ಟು ನೆಟ್ಟಿಗೆ ಬಂದ್ಬಿಡ್ತೀವಿ. ನಾವು ಒಂದು 150 ಶವ ಅಂತಂತಿದ್ರೆ ಕೆಲವು ಕಡೆ ಎಲ್ಲ ನೀವು ಹೇಳಿದ್ರೆ. ಇಲ್ಲ ಸರ್, ಈಗ ತೆಗಿತಾರೆಲ್ಲ ಒಂದು ಸಿಕ್ಲಿಲ್ವಲ್ಲ. ಈಗ ತೆಗಿಬೇಕಾದ್ರೆ ಒಂದರ ಸಿಕ್ಬೇಕಲ್ವ ಸರ್? ಈಗ ಇವ್ನು ಇಲ್ದಾರೆಲ್ಲ ಸುಮ್ಮನೆ ಹೇಳ್ತಾನಲ್ಲ. ಈಗ ಅಲ್ಲಿ ಸುಮಾರು ಅನಾಥ ಶವಗಳು ಸಿಗ್ತಾ ಇತ್ತು, ಅದನ್ನೆಲ್ಲ ಕಾಡ್ಲೆ ಊತಾಕ್ತಾ ಇದ್ರು ಅಂತ, ಅದೆಲ್ಲ ವಿಚಾರ ಗೊತ್ತಿದೆಯಾ ನಿಮ್ಗೆ? ಅದೆಲ್ಲ ಇಲ್ಲ ಸರ್, ನಾವು ಅಲ್ಲೇ ಇದ್ದವ್ರು ನಮ್ಗೆ ಗೊತ್ತಿಲ್ವ ಸರ್? ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಸರ್. ನಾವು ಒಂದೇ ಒಂದು ಮನೆಯವರು, ಅವ್ರು 4 ಮನೆಯವರು ಒಂದು, ಅಣ್ಣ ತಮ್ಮದಿರು ಅತ್ತಿಗೆ ನಾದ್ನಿಯವ್ರು ಎಲ್ಲ ಅವ್ರು ಬಂದವರು. ಅವರು ಅಲ್ಲೋದ್ಮೇಲೆ ಪರಿಚಯ ಆಗಿದ್ದ ನಿಮ್ಗೆ? ಇಲ್ಲಿ ಪರಿಚಯ ಇಲ್ಲ ಸರ್, ನಾವು ಅಲ್ಲಿ ನಮ್ಮ ಅತ್ತೆ ಮಾವ ಕೆಲಸ ಮಾಡ್ಕೊಂಡಿದ್ರಲ್ಲ ಫಸ್ಟು, ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಅವ್ರಿಗೋಸ್ಕರ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮದ್ದೂರಲ್ಲಿ ಇದ್ದ, ನಾವು ಇಲ್ಲಿಂದ ನಮ್ಗೆ ಅಲ್ಲಿ ಕರ್ಕೊಂಡ್ರು ಕೆಲಸ ಮಾಡಕ್ಕೆ. ಅಲ್ಲೇ ಯಾಕೆ ಬಿಟ್ಬಿಟ್ಟು ಬಂದ್ಬಿಟ್ರಿ ನೀವು ಸರ್? ನಮ್ದು ಯಾವುದೊಂದು ಕೆಲಸ ಇದಾಗೋಯ್ತು, ನಮ್ದು ಯಾವುದೊಂದು ಕಾರ್ಯ ಆಗೋಯ್ತು. ನಾನು ಜೈಲ್ಗೆ ಹೊಂಟೋದೆ. ನಾನು ಆವಾಗಿಂದ 4-5 ವರ್ಷ ಇರಲಿಲ್ಲ ಸರ್. ನಾನು ಆವಾಗಲೇ ಒಂದು 2 ತಿಂಗಳು ನಮ್ಮ ಹೆಂಗಸ್ರು ಇದ್ರು, ಅಲ್ಲಿ ಹೆಂಗಸ್ರು ಮಕ್ಕಳೆಲ್ಲ ಅಲ್ಲೇ ಇದ್ರು. ಆಮೇಲೆ ಅವರೇ ದುಡ್ಡು ಕೊಟ್ಟು ಕಳಿಸಿ ಅಲ್ಲಿಂದ ಸಾಮಾನು ತಗೊಂಡು ಇನ್ನೊಬ್ರು ತಗೊಬಂದ್ಬಿಟ್ರು ನಾವು ಇಲ್ಲಿಗೆ. ಪೊಲೀಸ್ ಅವರು ಏನೆಲ್ಲ ಕೇಳಿದ್ರು ನಿಮ್ಮನ್ನ? ಏನಂತ ಕೇಳಿದ್ರು ಅವರು ನಿಮ್ಗೆ? ನೀವು ಜೊತೆಗಿದ್ರಿ ಅಂತ ಹೇಳಿದ್ರಂತೆ. ಇಲ್ಲ ಸರ್, ಅದು ತೆಗಿಬೇಕಾದ್ರೆ ಮಾತ್ರ ಅಣ್ಣ ತಮ್ಮದ್ರು ಜೊತೆಲಿ ಇದ್ರು ಸರ್, ಅಷ್ಟೇ. ಇನ್ನು ಅದ್ರ ಬಿಟ್ರೆ ಇನ್ನೇನೂ ಇಲ್ಲ ಸರ್. ಇನ್ನು ಅವರು ಇನ್ನು ಯಾವಾಗ ಮಾಡಿದ್ರು ನಮಗೆಲ್ಲ ಗೊತ್ತಿಲ್ಲ ಸರ್. ಅದು ನಿಮ್ಮ ಪೊಲೀಸರು ಎಷ್ಟೊತ್ತು ಎಂಕ್ವೈರಿ ಮಾಡಿದ್ರು? ಅಲ್ಲಿ ಕರ್ಕೊಂಡು ಹೋಗಿದ್ರು? ಅಲ್ಲಿ ಒಂದು ಅರ್ಧ ಗಂಟೆನೇ ಅಷ್ಟೇ. ಅರ್ಧ ಗಂಟೆನೂ ಇಲ್ಲ ಕಾಣ್ತದೆ ಅಷ್ಟೇ. ಇಲ್ಲೇ ಬಂದು ಅವರೇ ಕರ್ಕೊಂಡು ಹೋಗಿದ್ರು? ಇಲ್ಲೇ ಬಂದು ಕಾರಲ್ಲಿ ಕರ್ಕೋದ್ರು ಸರ್. ಅವರು ಆ ಮೂಲತಃ ವ್ಯಕ್ತಿ ಎಲ್ಲಿ ಅವರು? ಯಾರು ಹೇಳಿ? ಮಾಸ್ಕ್ ಹಾಕೊಂಡಿರೋರು ತಮಿಳ್ನಾಡವ್ರವರು. ತಮಿಳ್ನಾಡು? ಕರ್ನಾಟಕದವರಲ್ಲ? ಅಲ್ಲಲ್ಲ ಸರ್, ಕರ್ನಾಟಕದವ್ರಲ್ಲ, ತಮಿಳ್ನಾಡವ್ರು, ಎಲ್ಲ ತಮಿಳ್ನಾಡವ್ರವರು, ಕೊಳ್ಳೇಗಾಲದವರು. ನಿಮ್ಗೆ ಅದು ಅಲ್ಲೋದ್ಮೇಲೆ ಗೊತ್ತಾಗಿತ್ತು? ಅಲ್ಲೋದ್ಮೇಲೆ ಪರಿಚಯ ಆಗಿದ್ದು. ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರಲ್ಲ, ಆವಾಗ ಗೊತ್ತಾಗಿದ್ದು ನಮ್ಗೆಲ್ಲ. ಈಗ ಹಂಗಾದ್ರೆ ಇಷ್ಟೆಲ್ಲ ವಿಚಾರಗಳು ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಈ ಧರ್ಮಸ್ಥಳದ ವಿಚಾರವಾಗಿ? ಅದೆಲ್ಲ ಬಹಳ ಸುಳ್ಳು ಸರ್, ಅದು ಬಹಳ ಸುಳ್ಳು. ಅದು ಅದೇ ಅವರೇ ಎಲ್ಲ ಮಾಡ್ತಾ ಇರೋದು. ಈಗ ಅವನ್ನೆಲ್ಲ ಗುಂಡಿ JCB ಗುಂಡಿ ತೆಗಿಬೇಕಾರೆ ಅವ್ನ ಪಕ್ಕದನೇ ಎಲ್ಲ ಅವನೇ ತಾನೆ. ಪೊಲೀಸ್ನವ್ರು ಎಲ್ಲರೂ ಅವ್ರು ತನ್ಬೇಕು ತೆಗಿಬೇಕಾದ್ರೆ ಒಂದರ ಬಾಡಿ ಸಿಕ್ಬೇಕಲ್ಲ, ಸಗಲಿ ಒಂದು ಮೂಳೆನಾರ ಸಿಕ್ಬೇಕಲ್ಲ. ಅಲ್ಲಿ ಸುಮ್ಮನೆ ಯಾಕೆ ಸುಳ್ಳು ಹೇಳ್ಬೇಕು? ದನಿಗಳ ಮೇಲೆ ಸುಳ್ಳು ಯಾಕೆ ಹೇಳ್ಬೇಕು? ನೀವು ಇನ್ನೊಂದು ಹೇಳ್ತೀರಾ, ಈಗ ಅವರು ಹೆಣ ಎತ್ತಿದ್ ಮಾತ್ರ ನೀವು ಅಂತ, ನಾವು ಊತ ಹಾಕಿದ್ದೆ ಅಂತ ಹೇಳ್ತಾರಲ್ಲ ಅವರು. ಊತ ಹಾಕಿದ್ದೆಲ್ಲ ನಾವಿರ್ಲಿಲ್ಲ ಸರ್. ಆಂಬುಲೆನ್ಸ್ ಅಲ್ಲಿ ಬರ್ತದೆ, ಪೊಲೀಸ್ನವ್ರು ಬರ್ತಾರೆ, ತೆಗ್ದು ನಾವು ಕೊಟ್ಟು ಕಳ್ಸೋ ಜವಾಬ್ದಾರಿ ನಮ್ದು ಅಷ್ಟೇ. ಪ್ಯಾಕ್ ಮಾಡಿ ಬೆಲ್ ತಗೊಂಡು ಕಳ್ಸೋ ಜವಾಬ್ದಾರಿ ನಮ್ದು ಅಷ್ಟೇ ಸರ್. ಪೊಲೀಸರು ಏನಂತ ಕೇಳಿದ್ರು ನಿಮ್ನ? ಎಲ್ಲಿ? ಅಲ್ಲಿ ಏನಂತ ಕೇಳಿದ್ರು? ಬೆಲ್ ತಂಗಡಿಲಿ. ಈಗ ಹೋಗಿದ್ರಲ್ಲ ಈಗ ಮೊನ್ನೆ, ಅದೇ ಏನಂಗ ಆಯ್ತು ಅಂತ ಕೇಳಿದ್ರು. ನಾನು ಇದು ನಿಮ್ಮ ಹತ್ರ ಏನೇನು ಹೇಳ್ದೆ ಅದನ್ನೇ ಅಲ್ಲಿ ಹೇಳಿದೆ ನಾನು. ಅಷ್ಟೇ ಸರ್. ಇವಿಷ್ಟು ರಾಜು ಅವರ ಮಾತುಗಳಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆ ವ್ಯಕ್ತಿ ಷಡ್ಯಂತ್ರ ಮಾಡ್ತಾ ಇದ್ದಾನೆ, ಸುಮ್ಮನೆ ಹಣಕ್ಕೋಸ್ಕರ ಈ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನು ರಾಜು ಅವರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.